ನನಗೆ ಭಗವದ್ಗೀತೆಯ ಉಳಿದೆಲ್ಲ ಶ್ಲೋಕಗಳನ್ನು ನಾನು ಪರೀಕ್ಷಿಸಿ ಖಚಿತಪಡಿಸಿಕೊಳ್ಳಬಲ್ಲೆ ಅಂತ ಅನಿಸುತ್ತೆ. ಈ ಸಾವಿನ ನಂತರ ಪುನರ್ಜನ್ಮ ಇದೆಯಲ್ಲ, ಅದೊಂದು ನನಗೆ ವೈಯಕ್ತಿಕವಾಗಿ ಪರೀಕ್ಷಿಸೋದಕ್ಕಾಗೋದಿಲ್ಲ. ಉಳಿದಿದ್ದೆಲ್ಲವನ್ನೂ ಪರೀಕ್ಷೆ ಮಾಡ್ಬೋದು. ಇದು ಕರೆಕ್ಟಾ ತಪ್ಪಾ, ನಮ್ಮ ಸುತ್ತಲಿನ ಜಗತ್ತನ್ನು ನೋಡಿಕೊಂಡು ನನ್ನ ಜೀವನವನ್ನು ನೋಡ್ಕೊಂಡು ನಾನು ಸರಿನಾ ತಪ್ಪು. ಡಿ ವಿ ಜಿ ಅವರೊಂದು ಪದ್ಯ ಹೇಳ್ತಾರೆ, ಮರಣ ನಿಮ್ ಮುಂದೇನು ಭೂತವೋ ಪ್ರೇತವೋ ಪಿಶಾಚಿಯೋ ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ ಗದರಿನೇ ಮಂಕುತಿಮ್ಮ. ಭಗವದ್ಗೀತೆಯನ್ನು ಮಹಾಭಾರತದಲ್ಲಿ ಆ ನಂತರ ಸೇರಿಸಲಾಯಿತು ಅನ್ನೋದೊಂದು ವಾದ ಇದೆ. ಅದು ಆ ನಂತರ ಸೇರಿಸ್ತೋ ಮೊದಲೇ ಇತ್ತು, ಅದು ಭಗವದ್ಗೀತೆಯ ತೂಕದ ಮೇಲೆ ಏನು ವ್ಯತ್ಯಾಸ ಬೀಳೋದಿಲ್ಲ. ಬಟ್ ಸುಮ್ಮನೆ ನನ್ನ ಜನರಲ್ ನಾಲೆಜಿಗೆ ನಾನು ಕೇಳ್ತಾ ಇರೋದು, ಆ ನಂತರ ಸೇರಿಸಲಾಯಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಗವದ್ಗೀತೆಯನ್ನು ಸೇರಿಸಿದ್ರು ಅಂತ ಕೆಲವರು ಅಂತಾರೆ. ಇಲ್ಲ ಶಂಕರಾಚಾರ್ಯರು ಬರೆದಿದ್ದು ಅಂತ ಹೇಳುವ ವಾದವನ್ನು ನಾವು ನೋಡಿದ್ದೀವಿ. ಅಂದರೆ ಸ್ವಲ್ಪ ಇನ್ನು ತುಂಬ ತರ್ಕವನ್ನು ಹುಡುಕೋರು ಹೇಳ್ತಾರೆ, ಯುದ್ಧದ ಮಧ್ಯದಲ್ಲಿ ಭಗವದ್ಗೀತೆ ಹೇಳಿದ್ದನ್ನು ವ್ಯಾಸರು ಯಾವಾಗ ಕೇಳಿಸ್ಕೊಂಡ್ರು, ಅವ್ರು ಯಾವಾಗ ಬರೋದ್ರು ಅಂತೆಲ್ಲ ತರ್ಕದ ಮಾತಾಡೋದು ಕೇಳಿದ್ದೀನಿ. ಏನಾರ ಒಂದು ಉತ್ತರ ಇದೆಯಾ ಇದಕ್ಕೆ? ಮಹಾಭಾರತ ಪೂರ್ವ ರೂಪದಲ್ಲಿ ಅದಕ್ಕೆ ಜಯ ಅಂತ ಹೆಸರು, ತಥೋ ಜಯ ಮುದೀರಯೇತ್ ಅಂತ ಹೇಳ್ತಾರೆ. ಜಯ ಅಂತ ಹೆಸರಿತ್ತು, ಆಗ ಚಿಕ್ಕದಾಗಿತ್ತು. ಆಮೇಲೆ ಭಾರತ ಆಯಿತು, ಆಮೇಲೆ ಮಹತ್ವಾದ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ ಅಂತ ಆಯಿತು. ಬಟ್ ಏನೇನು ಸೇರ್ತು ಅನ್ನೋದು ಸ್ಪಷ್ಟ ಇಲ್ಲ. ಇವತ್ತು ನಾವು ತುಂಬ ತಿಳ್ಕೊಂಡವರ ಹಾಗೆ ಎಲ್ಲ ಹೇಳ್ತೀವಿ, ಎಲ್ಲ ಹೈಪಾಥೆಟಿಕಲ್ ಅಷ್ಟೇ. ಏನು ಸೇರ್ತು, ಏನು ಅದು ದೊಡ್ಡದಾಗಿದ್ದು ನಿಜ ಕಾಲಾಂತರದಲ್ಲಿ, ಬಟ್ ವ್ಯಾಸರ ಕಾಲದಲ್ಲೇ ಆಗಿರ್ಬೋದು ಅಥವಾ ಅವ್ರ ಶಿಷ್ಯರ ಕಾಲದಲ್ಲೇ ಆಗಿರ್ಬೋದು. ನಿನ್ನೆ ಮೊನ್ನೆ ಆಯಿತು ಅಂತ ಅದೆಲ್ಲ ಸುಳ್ಳು. ಇವಾಗ ಎಲ್ಲಾನು ಏನು ಗೊತ್ತಾ, ಈ ಬ್ರಿಟಿಷರ್ಸ್ ಮೊದಲು ಏನೂ ಇರಲಿಲ್ಲ, ಅವ್ರು ಬಂದು ಹೋದ್ಮೇಲೆ ಇದ್ದಕ್ಕಿದ್ದಾಗ ಜ್ಞಾನ ಎಲ್ಲ ಬಂತು ಅನ್ನೋ ಥರ ಒಂದು ಅಭಿಪ್ರಾಯವನ್ನು ರೇಸಿಸ್ಟ್ ಮೈಂಡ್ಸ್ ಮೂಡಿಸ್ತಾರೆ. ಅಷ್ಟು ಮುಂದಕ್ಕೆ ತರಬಾರ್ದು ನಾವು. ಅಕಸ್ಮಾತ್ ಸೇರಿದ್ದು ಮಾಡಿದ್ದು ಆಗಿದ್ರು ಕೂಡ ಸಾಕಷ್ಟು ಹಿಂದೆನೇ ಆಗಿದೆ, ಸಾವಿರಾರು ವರ್ಷಗಳ ಹಿಂದೆನೇ ಆಗಿದೆ ಸಾಕಷ್ಟು. ಅಲ್ಲೊಂದು ಏನಾಗುತ್ತೆ ಅಂದರೆ, ಅವಾಗ ಈ ಥರ ಇಂಟರ್ನೆಟ್ ಎಲ್ಲ ಇರಲಿಲ್ಲ. ಲಿಪಿಕಾರರು ಹೋಗಿ ಬರೆದು ಅವ್ರನ್ನ ಎಲ್ಲ ರಾಜ್ಯಗಳಿಗೆ ಹೋಗಿ ಬರೆದು ತೊಗೊಂಡು ಹೋಗೋರು. ಒಂದು ಸ್ವಲ್ಪ ಟೆಕ್ಸ್ಚುಯಲ್ ಎರರ್ಸು, ಒಂದು ಸ್ವಲ್ಪ ಚೇಂಜು, ಅಥವಾ ಅಲ್ಲೇನೋ ಆ ಒಂದು ಮ್ಯಾನುಸ್ಕ್ರಿಪ್ಟ್ನ ಯಾವುದೋ ಕೀಟ ಕಡಿದು ಬಿಟ್ಟಿರುತ್ತೆ, ಆ ಜಾಗ ಇರಲ್ಲ, ಅದು ಏನಿರ್ಬೋದು ಅಂತ ಊಹಿಸಿ ಒಂದೊಂದು ಅಕ್ಷರ ಸೇರಿಸಿರ್ಬೋದು. ಈ ಥರ ಟೆಕ್ಸ್ಚುಯಲ್ ಚೇಂಜಸ್ ಇದೆ ನಮ್ಗೆ ಕಾಣಿಸುತ್ತೆ. ಆದರೆ ಇಡೀ ಭಗವದ್ಗೀತೆನೇ ಇರಲಿಲ್ಲ ಅನ್ನೋದು ಸುಳ್ಳು. ಮತ್ತು ವ್ಯಾಸರು ನೋಡಿದ್ರ ಅಂತೆಲ್ಲ ಹೇಳಿದ್ರೆ ಅವರು ಸಮಕಾಲೀನರು, ಏನೇನು ನಡೀತು ವಿದ್ಯಮಾನ. ಮತ್ತು ನನಗನ್ಸೋದು ಕೃಷ್ಣಾರ್ಜುನ ಸಂವಾದವನ್ನು ಇನ್ಯಾರೂ ಕೇಳಿಸ್ಕೊಂಡಿಲ್ಲ ಅಂತ ನಾವ್ಯಾವ ಅನ್ಕೋಬೇಕು. ಈಗ ಯಾರೋ ಒಂದಿಬ್ಬರು ಒಳ್ಳೆ ಮಾತಾಡ್ತಾ ಇದ್ರೆ 10 ಜನ ಬಂದು ನಿಂತ್ಕೊಂಡು ಕೇಳಿಸ್ಕೊಳ್ಳಲ್ವಾ? ಅದು ಶ್ರೀಕೃಷ್ಣ ಪರಮಾತ್ಮ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅಷ್ಟು ಚೆನ್ನಾಗಿ ಹೇಳ್ತಾ ಇರೋವಾಗ ಅಲ್ಲಿ ಎಲ್ಲ ಅಕ್ಕಪಕ್ಕ ಬಂದು ಸ್ವಲ್ಪ ಹತ್ರ ಬಂದು ನಿಂತ್ಕೊಂಡು ಯಾರೂ ಕೇಳಲಿಲ್ವಾ? ಕೃಷ್ಣ ಅರ್ಜುನ ಹಿಂಗೆ ಮಾತಾಡಿದ್ರು, ಇಂಥದನ್ನೆಲ್ಲ ಹೇಳಿದ್ರು ಅಂದಾಗ ವ್ಯಾಸರು ಹೋಗಿ ಏನೇನು ಹೇಳಿದೆ ಸಾರವತ್ತಾಗಿ ಹೇಳಪ್ಪ ಅಂತ ಕೃಷ್ಣನೇ ಕೇಳಿರ್ಬೋದು, ಅರ್ಜುನನೇ ಕೇಳಿರ್ಬೋದು. ಹಾಗಾಗಿ ಏನಂತಂದ್ರೆ ಒಟ್ಟಿನಲ್ಲಿ ಏನು ಸಿಗುತ್ತೆ ನಮಗೆ ಭಗವದ್ಗೀತೆಯಿಂದ. ಮತ್ತೆ ಇಡೀ ಅದು ತುಂಬಾ ರೆಲೆವೆಂಟ್ ಆಗಿದೆ. ಮತ್ತು ಅರ್ಜುನನ್ಗೆ ಗೊಂದಲ ಆಗಿದ್ದು ನಿಜ, ಕೃಷ್ಣ ಅವನಿಗೆ ಮೋಟಿವೇಟ್ ಮಾಡಿದ್ ನಿಜ. ಕೊನೆಯಲ್ಲಿ ಅವನನ್ನು ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ಹೇಳ್ತಾನೆ. ನನಗೆ ಮೋಹ ಹೋಯ್ತು, ಆ ವೈರಸ್ ಬಂದ್ಬಿಟ್ಟಿತ್ತಲ್ಲ ಅದು ಹೋಯ್ತು, ಸ್ಮೃತಿ ಲಬ್ಧ, ನನಗೆಲ್ಲ ಕ್ಲಾರಿಟಿ ಬಂತು, ನಂಗೆ ನೆನಪಾಗಿದೆ, ಈಗ ಓದಿದ್ದು ಕೇಳಿದ್ದು ಜ್ಞಾನ ಎಲ್ಲ ವಾಪಸ್ ಆಚೆ ಬಂದಿದೆ, ನನಗೆ ಕ್ಲಾರಿಟಿ ಬಂದಿದೆ ಅಂತ ಹೇಳ್ತಾನೆ ಅವನು. ಹಾಗಾಗಿ ಅದು ಮುಖ್ಯ, ಅದಂತೂ ನಿಜ. ಅದು ಏನೇನು ಕೃಷ್ಣ ಹೇಳಿರ್ಬೋದು ಅನ್ನೋದು ಸಂಗ್ರಹ ಮಾಡಿರ್ಬೋದಲ್ವ. ಹಾಗಾಗಿ ನಾವು ಭಾಳ ಹಿಂದೆ ನಡೆದದ್ದು ಆದದ್ದು ಸಂಗ್ರಹವಾದದ್ದು ಸಾವಿರಾರು ವರ್ಷಗಳ ಕಾಲ ಉಳ್ಕೊಂಬಂದಿದ್ದನ್ನು ಮೊನ್ನೆ ಬಂತು 6ನೇ ಶತಮಾನಕ್ಕೆ ಬಂತು, ಇದು ಬಂತು, ಅದೆಲ್ಲ ಹೈಪಾಥೆಟಿಕಲ್ಲು. ಯಾರೋ ಸೇರಿಸಿರ್ಬೋದು ಮಾಡಿರ್ಬೋದು ಅಂತ ಅದನ್ನು ಇದಮಿತ್ತಮ್ ಅಂತ ಹೇಳೋದು ಕಷ್ಟ. ಹೇಳ್ತಾರೆ, ಮಾಡ್ತಾರೆ. ಕ್ರೊನಾಲಜಿ ಬಗ್ಗೆ ತುಂಬ ಅಧ್ಯಯನ ಮಾಡುವಂಥವ್ರು ಇದ್ದಾರೆ. ನಾನೇನು ಕ್ರೊನಾಲಜಿ ಬಗ್ಗೆ ತುಂಬ ಅಧ್ಯಯನ ಮಾಡಿದವಳಲ್ಲ, ನಾನು ಹೆಚ್ಚಾಗಿ ಎಸ್ಥೆಟಿಕ್ಸು ಸ್ಪಿರಿಚುಯಾಲಿಟಿ ನೋಡೋಳು. ಕ್ರೊನಾಲಜಿನೇ ಅಧ್ಯಯನ ಮಾಡುವಂಥವ್ರು ಇರ್ತಾರೆ. ಅವರು ಆ ಭಾಷೆಯ ಒಂದು ಶೈಲಿಯನ್ನು ನೋಡಿ ಇದು ಸೇರಿರ್ಬೋದು, ಇದು ವ್ಯಾಸ ಭಾರತರ ಸಂಸ್ಕೃತದ ಶೈಲಿಗೂ ಈ ಪರ್ಟಿಕ್ಯುಲರ್ ಲೈನ್ಗೂ ವ್ಯತ್ಯಾಸ ಇದೆ ಅಂತ ಈ ಥರ ಎಲ್ಲ ಕೆಲವು ಮಾಡ್ತಾರೆ. ಅವರು ಕೂಡ ಇದಮಿತ್ತಮ್ ಅಂತ ಹೇಳಕ್ಕಾಗಲ್ಲ. ಸಾರ ಅಷ್ಟೇ, ಭಗವದ್ಗೀತೆ ಸಾರ ಏನಿದೆ ಅನ್ನೋದಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.